ನಾಳೆಯಿಂದ 2026 19ನೇ ಎಡಿಷನ್ IPL ಸ್ಟಾರ್ಟ್ ಆಗ್ತಾ ಇದೆ. ಎಲ್ರು ಕೂಡ IPL ಪ್ರೆಡಿಕ್ಷನ್ ಮಾಡ್ತಾ ಇದ್ದಾರೆ. ಸಲ ಇದೇ ರೀತಿ ನಾನು ಕೂಡ IPL ಪ್ರೆಡಿಕ್ಷನ್ ಮಾಡಿದ್ದೆ, RCB ಕಪ್ ಗೆಲ್ತದೆ ಅಂತ ಹೇಳಿದೆ. ಅದೇ ರೀತಿ RCB ಕಪ್ ಕೂಡ ಗೆಲ್ತು. ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಗೆಲ್ತಾರೆ ಅಂತ ಹೇಳಿದೆ. ಜಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಆರೆಂಜ್ ಕ್ಯಾಪ್ ಮಿಸ್ ಆಯ್ತು. ಆದ್ರೆ ಕಪ್ ಅಂತೂ RCB ಗೆಲ್ತು, ಅದಂತೂ ಸಂತೋಷ ಆಯ್ತು. ಅದೇ ರೀತಿ ಈ ಸಲ ಕೂಡ ಪ್ರೆಡಿಕ್ಟ್ ನ ಮಾಡೋಣ ಬನ್ನಿ. ಎಲ್ರು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದಾರೆ. ಈ ಸಲ ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಏನ್ ಪ್ರೆಡಿಕ್ಟ್ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರೆಡಿಕ್ಟ್ ನ ಕಮೆಂಟ್ ಮಾಡೋದ್ ಮರಿಬೇಡಿ. ಬನ್ನಿ 2026 IPL ನ ಪ್ರೆಡಿಕ್ಟ್ ನ ಸ್ಟಾರ್ಟ್ ಮಾಡೋಣ. 2026 IPL ಪ್ರೆಡಿಕ್ಟ್ ಮೊದಲಿಗೆ ಟಾಪ್ 4 ಯಾರ್ಯಾರು ಬರ್ಬೋದು ಅಂದ್ರೆ, ಆಬ್ವಿಯಸ್ಲಿ ಹೋಸಲ ಟಾಪ್ 2 ಇದ್ದವರೇ ಇರ್ತಾರೆ, ಪಂಜಾಬ್ ಕಿಂಗ್ಸ್ ಮತ್ತು RCB ಅವರು. ಇನ್ನು ನಂಬರ್ 3 ಮುಂಬೈ ಇಂಡಿಯನ್ಸ್ ಅವರು ಇರ್ತಾರೆ, ಅಥವಾ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಆಲ್ಟರ್ ಆದ್ರೂ ಆಗ್ಬೋದು. ನಂಬರ್ 2 ನಂಬರ್ 3 ಒಟ್ನಲ್ಲಿ RCB ಟಾಪ್ 2 ಅಲ್ಲಿ ಇದ್ದೇ ಇರ್ತದೆ. ಪಂಜಾಬ್ ಕಿಂಗ್ಸ್ ಅಥವಾ ಮುಂಬೈ ಇಂಡಿಯನ್ಸ್ ಎರಡರಲ್ಲಿ ಒಂದು ಟೀಮ್ ಟಾಪ್ 2 ಅಲ್ಲಿ ಬರ್ತದೆ, ಇನ್ನೊಂದು ಟೀಮ್ 3ನೇ ಪ್ಲೇಸ್ ಅಲ್ಲಿ ಇರ್ತದೆ. ಇನ್ನು 4ನೇ ಪ್ಲೇಸ್ಗೆ ನನಗೆ ಒಂದು ಅನಾಲಿಸಿಸ್ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಬರ್ಬೋದು ಈ ಸಲ 4ನೇ ಪ್ಲೇಸ್ಗೆ. 4ನೇ ಪ್ಲೇಸ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಬಂದು, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಪಂಜಾಬ್ ಮೇಲೆ ಗೆದ್ದು ಕ್ವಾಲಿಫೈಯರ್ 2 ಅಲ್ಲಿ ಸೋತು ಮತ್ತೆ RCB ಈ ಸಲ ಫೈನಲ್ ನ ಗೆಲ್ತದೆ. ಫೈನಲ್ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಆಗುತ್ತೆ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಮುಂಬೈ ಇಂಡಿಯನ್ಸ್ ರನ್ನರ್ ಅಪ್ ಆಯ್ತಾರೆ. RCB ಈ ಸಲ ಮತ್ತೆ ಫೈನಲ್ ನ ಗೆಲ್ತದೆ ಅನ್ನೋದು ನನ್ ಪ್ರೆಡಿಕ್ಟ್. ಅದೇ ರೀತಿ ಈ ಸಲ ಆರೆಂಜ್ ಕ್ಯಾಪ್ ನ ಯಾರು ಗೆಲ್ಬಹುದು ಅಂದ್ರೆ, ಸಲ ಪ್ರೆಡಿಕ್ಟ್ ಮಾಡಿದ್ದಾಗೆ ಈ ಸಲ ಕೂಡ ವಿರಾಟ್ ಕೊಹ್ಲಿ ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತೀನಿ. ಯಾಕೆಂದ್ರೆ ಆ ರೀತಿ ಕ್ಲಚ್ ಕಾಣಿಸ್ತಾ ಇದೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕೂಡ. ಅವರು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಆಡ್ತಿದಂತ ನೋಡಿದ್ರೆ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಮೇಲೆ ಗಮನ ಕೊಡ್ತಾ ಇದ್ದಾರೆ, ರನ್ಸ್ ಮೇಲೆ ಗಮನ ಕೊಡ್ತಾ ಇದ್ದಾರೆ. ಅದು ಒಂದು ಬೆಸ್ಟ್, ಅದರಿಂದ ಅವರೇ ಈ ಸಲ ಗೆಲ್ತಾರೆ. ಇನ್ನು ನಂಬರ್ 2 ಅಲ್ಲಿ ಆರೆಂಜ್ ಕ್ಯಾಪ್ ಅಲ್ಲಿ ಮೋಸ್ಟ್ಲಿ ಇಶಾಂತ್ ಕಿಶನ್ ಅವ್ರು ಬರ್ಬೋದು. ಅದು ಇಶಾಂತ್ ಕಿಶನ್ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇಶಾಂತ್ ಕಿಶನ್ ನಂಬರ್ 2 ಅಲ್ಲಿ ಬರ್ತಾರೆ. ಟಾಪ್ 2 ಆರೆಂಜ್ ಕ್ಯಾಪ್ ಇವರಿಬ್ರು ಲೀಡರ್ ಇರ್ತಾರೆ. ಇನ್ನು ಆರೆಂಜ್ ಕ್ಯಾಪ್ ಆದ್ಮೇಲೆ ಪರ್ಪಲ್ ಕ್ಯಾಪ್ ಯಾರು ಗೆಲ್ತಾರೆ ಅಂದ್ರೆ, ಪರ್ಪಲ್ ಕ್ಯಾಪ್ ಗೆಲ್ಲುವಂತದ್ದು ಈ ಸಲ ಟಾಪ್ 2 ಅಲ್ಲಿ ಬಹಳ ಸ್ಟ್ರಾಂಗ್ ಇರುತ್ತೆ. ಆದ್ರೆ ನಂಬರ್ 1 ಅಲ್ಲಿ ನಮ್ ಭುವಿನೇ ಇರ್ತಾರೆ. ನಂಬರ್ 1 ಭುವನೇಶ್ವರ್ ಕುಮಾರ್ ಅವರು ಗೆಲ್ತಾರೆ. 3ನೇ ಸಲ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ನ ಗೆಲ್ತಾರೆ. ಅದೇ ರೀತಿ ಭುವಿ ಅವರು ಕೂಡ 3ನೇ ಸಲ ಪರ್ಪಲ್ ಕ್ಯಾಪ್ ನ ಗೆಲ್ತಾರೆ. ಇನ್ನು ಪರ್ಪಲ್ ಕ್ಯಾಪ್ ರೇಸ್ ನಲ್ಲಿ ನಂಬರ್ 2 ನಲ್ಲಿ ನೈನಿಷ್ಠ ಜಸ್ಪ್ರೀತ್ ಬೂಮ್ರಾ ಇರ್ತಾರೆ. ಜಸ್ಸಿ ಬಾಯ್ ಚೆನ್ನಾಗಿ ಆಡ್ತಾ ಇದಾರೆ ಈಗಂತೂ. ಅವರು ಎಲ್ ಬೇಕಲ್ಲಿ ಬೌಲಿಂಗ್ ಮಾಡ್ತಾರೆ, ಎಲ್ ಬೇಕಲ್ಲಿ ವಿಕೆಟ್ ತೆಗಿತಾರೆ. ಅದರಿಂದ ಅವ್ರು ನಂಬರ್ 2 ಅಲ್ಲಿ ಬರ್ತಾರೆ ಅಂತ ಅನ್ಕೋತೀನಿ. ಅದೇ ರೀತಿ ಇದಾಗಿತ್ತು ನನ್ನ ಪ್ರೆಡಿಕ್ಷನ್. ನಿಮ್ ಪ್ರೆಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.